ಪಕ್ಕವಾಗಿ ಮಾಡಿರಿ ಅಂತೇಳಿ ನಮ್ಮ ಪಕ್ಷದ ಸದಸ್ಯರೆಲ್ಲ ಹೋಗಿ ಮನವಿ ಮಾಡ್ಕೊಂಡ್ಬಂದಿದ್ರು. ಬಟ್ ಅದು ಏನಾಯ್ತು ಅಂದರೆ ನಿನ್ನೆ ಒಬ್ಬ ಯಾವ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಿಗೆ ಒಂದು ಕನಿಷ್ಠ ಒಂದು 50-60 ಜನನ ಈ ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ PDO ಅವರ ಕುಮ್ಮಕ್ಕಿನಿಂದ ಇಲ್ಲೇ ಬಂದು ಅಧಿಕಾರಿಗಳು ಬಂದು ನಮ್ಮ ಕಾರ್ಯಕರ್ತರ ಮನೆಗೆ ಹೋಗಿ ಬೆದರಿಕೆ ಹಾಕಿ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಓಡಾಡ್ರಿ ಅದೇ ಮಾಡ್ತೀವಿ, ನಾವು ಕೆಲಸನೂ ಮಾಡೋದಿಲ್ಲ, ಏನು ಮಾಡೋದು, ನಾವು ಬಿಲ್ ಹೆಂಗೆ ಎತ್ಕೊಂಡು ತಿನ್ಬೇಕು ನಮ್ಗೆ ಗೊತ್ತೈತೆ. ಅಧಿಕಾರಿ ನಮ್ಮ ಕೈಯಲ್ಲಿದ್ದಾರೆ, ನಮ್ಮನ್ನು ಕೇಳೋರು ಯಾರು, ಏನು ನೀವು ಯಾವತ್ತು ಬಂದಿದ್ದೀರಿ ಅಂತ ಕೆಲಸ ಮಾಡಿದ್ರು ಅಷ್ಟೇ, ಅದು ಇನ್ನು ಮುಂದೆ ಯಾವುದು ಕೆಲಸ ಮಾಡೋದಿಲ್ಲ, ಬಿಲ್ ನಾನು ತಿನ್ನೋ ಆಗ್ತದೆ ನಮ್ಗೆ ಗೊತ್ತಿದೆ ಅಂತೇಳಿ ಅವಾಚ್ಯ ಶಬ್ದಗಳಿಂದ ಬೇಯ್ದು ಅವರಿಗೆಲ್ಲ ಬಂದು ಆಮೇಲೆ ಕೊಲೆ ಬೆದರಿಕೆ ಅದೆಲ್ಲ ಹಾಕಿ ಪ್ರಾಣ ಬೆದರಿಕೆ ಎಲ್ಲ ಹಾಕಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಮನವಿ ಸಲ್ಲಿಸಕ್ಕೆ ಬಂದಿದ್ವಿ. ಅವರಿಗೆ ತಿಳಿದು ಅವ್ರೇನು ಕಾನೂನು ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕಂತ ನಾವು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ವಿ. ಚಾವಲ್ ಕೆಲಸಕ್ಕೆ ತಕರಾರು ಮಾಡ್ಯಾರಕ್ಕಂತ ಒಂದು ದೊಡ್ಡ ತಿಪ್ಪಲ ಇರ್ತದೆ. ಇಲ್ಲ ಆಯ್ತಾ ಅದೇ ಅವ್ರು ಬರಲಿ ಸರ್ ಬರಲಿ ಬೇಡ ತಗೊಳ್ರಿ ಶಂಕರಗುಂಟೆ ಇವ್ರು ಇತ್ತಾಗೋದ್ರಲ್ಲ ಜೆರಾಕ್ಸ್ ಮಾಡ್ಕೊಂಬರಕ್ಕೆ ಕರೆದು ಬಿಡ್ರಿ ಆತ ಆಮೇಲೆ ಮಾಡ್ಕೊಂಬಂದ್ರೆ ಅಣ್ಣ ಇವ್ರು ಬಂದ್ರೆ ಬರ್ರಿ ಕೊಡೋಣ ಅಂತ ಹೇಳಿ ಕೆಲವು ಊರಿನ ಗ್ರಾಮಸ್ಥರೆಲ್ಲ ನಮಗೆಲ್ಲ ಫೋನ್ ಮಾಡಿದ್ರು. ನಮ್ಮ ಕಾರ್ಯಕರ್ತರೆಲ್ಲ ಹೋಗಿ ಸ್ವಲ್ಪ ಅಲ್ಲಿ ಹೋಗಿ PDO ಅಧಿಕಾರಿಗಳ ಕರೆದು ಎಲ್ಲ ಅದ್ರ ಗಮನ ತಂದು ಎಲ್ಲ ಚರಂಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಊರಿನ ಸ್ವಚ್ಛತೆ ಇಟ್ಕೊಳ್ಳಿ ಅಂತೇಳಿ ಒಂದು ಸ್ವಲ್ಪ ತಿಳಿಯಾಡಿ ಬಂದಿದ್ರು. ಇಲ್ಲಿ ಮುಜನೂರು ಗ್ರಾಮದಲ್ಲಿ ಕೇಸೂರು ಬಂದಿದ್ದು ಮುಜನೂರು ಗ್ರಾಮ. ಅದನ್ನು ತೋರಿಸಿ ಅದು ಇದ್ರ ತೋರಿಸ ಹಳೇದಿದೆ. ಇದೆಲ್ಲ ಚರಂಗೆಲ್ಲ ನೀರು ರೋಡಿಗೆಲ್ಲ ಬಂದ್ಬಿಟ್ಟು ಚರಂಗೆಲ್ಲ ಹಂಗೆ ತುಂಬಿಕೊಂಡಿದ್ವು. ಅದನ್ನೆಲ್ಲ ಇದು ಮಾಡಿದ್ರು. ಪಾಪ ಅವ್ರು ಏನು ಮಾಡಿದ್ರು ಸ್ಪಂದನೆ ಮಾಡಿ ಹಾಗೆ ಅವತ್ತ ಅಥವಾ ನೆಕ್ಸ್ಟ್ ದಿನ 2 ದಿನ ಆದ್ಮೇಲೆ ಮಾಡಿಸಿದ್ದಾರೆ. ತೃಪ್ತಿ ಆಯಿತು ನಮಗೆ. ಪಾಪ ಬೇಗನೆ ಸ್ಪಂದನೆ ಮಾಡಿದ್ರಲ್ಲ ಅಂತ ಹೇಳಿದ್ರು. ಬಟ್ ನಿನ್ನೆ ದಿನ ಏನಾಗೈತೆ, ಅವರು ಊರಿನ ಈಗ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಂತೆ ಅವ್ರ ಅಧಿಕಾರ ಹೋಗಿ ಮುಗಿದೋಗೈತೆ. ಅವ್ರು ಏನಿದ್ರು ಫೈಟ್ ಮಾಡ್ಬೇಕಾದ್ರೆ ನಿಮ್ಮ ಅಧಿಕಾರಿಗಳ ಹತ್ರ ಫೈಟ್ ಮಾಡೋದು. ಬಟ್ ಇವರು PDO ಅಧಿಕಾರಿಗಳು ಏನಂದಾರಂತೆ, ಇಲ್ಲ ನಿಮ್ಮ ಬಿಲ್ಲು ಬಿಡುಗಡೆ ಮಾಡಬಾರಂತ KRS ಪಕ್ಷದವರು ನಮಗೆ ಲೆಟರ್ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ ಅಂತೇಳಿ ಅವರು ಮಿಸ್ಗೈಡ್ ಮಾಡಿ ಮತ್ತೆ ಅವ್ರು ಮಾಡಿದಾರೆ. ಈಗ ಬಿಲ್ ಮಾಡ್ತಾ ಇಲ್ಲ ಅಂತ. ಅದು ಅದೇ ನಮ್ಗೆ ಗೊತ್ತಿಲ್ಲ ಅವ್ರೇನು ಕೆಲಸ ಮಾಡಿದ್ರಂತೆ. ಮತ್ತು ಮೇಬಿ ಕಳಪೆ ಕಾಮಗಾರಿ ಮಾಡಿದ್ರೆ ಏನೋ ಆಗುತ್ತೆ ಅವ್ರು ಗೊತ್ತಿಲ್ಲ. ಬಟ್ ನಿಮ್ಮ ಅಧಿಕಾರಿ ನಮ್ಗೆ ಮಿಸ್ಗೈಡ್ ಮಾಡಿರೋದು ಏನಂದರೆ ಅವರು ಯಾರಿಗೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಮತ್ತು ಊರಿನ ಕೆಲಸ ಮಾಡಿದ ಕೂಲಿಕಾರರಿಗೆಲ್ಲ ನಾವು ನಿಮ್ಮ ವೇತನ ಬಿಡುಗಡೆ ಮಾಡೋದಿಲ್ಲ, KRS ಪಕ್ಷದವರು ನಮಗೆ ಅರ್ಜಿ ಕೊಟ್ಟಿದ್ದಾರೆ, ಬಿಲ್ ಪಾವತಿ ಮಾಡಬಾರ್ದು ಅಂತ ಅರ್ಜಿ ಕೊಟ್ಟಿದ್ದಾರೆ, ಹಂಗಾಗಿಬಿಟ್ಟು ಮಾಡೋದಿಲ್ಲ ಅಂತೇಳಿ ನೀವೇನಿದ್ರು ಅವ್ರ ಹತ್ರ ದುಡ್ಡು ವಸೂಲು ಮಾಡಿಕೊಳ್ಳಿ. ಮೆಂಬರ್ ಏನಿದ್ರಲ್ಲ ಇಲ್ಲಿಂಥವ್ರು ಮಾಡಿದ್ರು. ಯಾರು ನಾವೇನು ಅರ್ಜಿ ಕೊಟ್ಟಿದ್ವಲ್ಲ, ನಾವೇನು ಮನವಿ ಮಾಡಿದ್ವಲ್ಲ, ಇಂಥವ್ರು ಮನೆಗಳು ಇಂಥವ್ರು ಮಾಡ್ಯಾರು ಅವ್ರ ಮನೆಗೆ ಹತ್ರ ಹೋಗಿ ಅವ್ರ ಹತ್ರ ದುಡ್ಡು ವಸೂಲು ಮಾಡಿದ್ದಾರೆ ಅಂತ ಹೇಳಿ ಕಳಿಸಿದ್ದಾರೆ. ಮೆಂಬರ್ ಕರ್ಕೊಂಡ್ಬಂದಿದ್ದೇನೆ 50-60 ಜನ ಬಂದ್ಬಿಟ್ಟು ಚೆಕ್ ಮಾಡ್ತೇನೆ. ಅಲ್ಲಿಗ ಇದಿಲ್ಲ, ಮೆಂಬರ್ಸ್ ಇಲ್ಲ, ಆಡಳಿತಾಧಿಕಾರಿಗಳಿದ್ದಾರೆ. ನೋಡ್ತೀನಿ ಆಡಳಿತ ಕೆಲಸ ಮಾಡಿದ್ದಕ್ಕೆ ಕೆಲಸ ಆಗಿದೆ. ಕೆಲಸ ತಕ್ಕಂಗೆ ಏನು ಕೆಲಸ ಮಾಡಿದ್ಮೇಲೆ ಕೆಲಸ ಮಾಡಿದ್ರೆ ನೀವು ಹೇಳ್ತೇವೆ, ಕೆಲಸ ಮಾಡಿದ್ರೆ ವೆರಿಫೈ ಮಾಡಿಸ್ತೀವಿ. ಹೌದು ಸರ್, ಪೇಮೆಂಟ್ ಆಗಿದೆ. ಪೇಮೆಂಟ್ ಆದರೂ ಕೂಡ ಈಗ ಸದಸ್ಯ ಮೆಂಬರ್ ಅದನ್ನ ಊರಲ್ಲಿ ನಾನು ಪೇಮೆಂಟ್ ಐತಿ ಇವ್ರಿಗೆ ಕೊಡೋದಲ್ಲ ನಾನು ದುಡ್ಡು ಇನ್ನೊಂದು ಬಾರಿ ತೆಗಿದು ಅಂತೇಳಿ PDO ಹೇಳಿದ್ದೇನೆ. ಅದು ಏನು ಸ್ವಲ್ಪ ಕಮ್ಮಿ ಇದೆ ಸರ್.
ಪೆಂಡಿಂಗ್ ಕೆಲಸ ಇದೆ. ನೀವು ಕೊಡು ಪಂಚಾಯತ್ ನೀವು ಕೇರ್ ಯಾಕೆ ಬರ್ತಾರೆ ಬರೋದಿಲ್ಲ ಎಲ್ಲರಿಗೆ ಈಗ ಕೆಲಸ ಮಾಡ್ತಿದ್ರೆ ಅಂತ ನಾವು ಹೋದ್ಮೇಲೆ ನಿಮ್ಗೆ ಏನು ಕೊಡ್ತೀವಿ ಗೊತ್ತಿಲ್ಲ ಗೌರ್ಮೆಂಟ್ ಗೊತ್ತಿಲ್ಲ ಮುಸ್ಲಿಮ್ ಏನಾಯ್ತು ಕ್ಲೀನ್ ಮಾಡ್ಯಾರ ನಮ್ಗೆ ಗೊತ್ತಿಲ್ಲ. ನಮ್ಮ ಸದಸ್ಯರು ಏನು ಮಾಡಿದ್ರು ಕ್ಲೀನ್ ಆಗಿಲ್ಲ ಅಂತ ತೋರಿಸಿದ್ರು. ಕ್ಲೀನಾಗಿ ಕಬ್ಬು ಆಗೈತೆ ಅಂತ ಹೋಗಿದ್ವಿ. ನಾವು ಹೋದಾಗ ಏನೈತೆ ಅದೆಲ್ಲ ಅಷ್ಟು ಚರಂಡಿಗಳು ಫುಲ್ ಆಗಿಬಿಟ್ಟಿದೆ. ಆ ಸಾಲಿ ಪಕ್ಕೆಲೆ ಅದೆಲ್ಲ ಏನು ಕೆಲಸನೇ ಮಾಡಿಸಿಲ್ಲ. ಅವ್ರದ್ದು ಕೆಲಸ ಮಾಡಿದ್ದು ನಿಮ್ಗೆ ಗೊತ್ತಿಲ್ಲ. ನಾವು ಹೋಗಿ ಪಿ ಡಿ ಅಂತ ಕೇಳಿದ್ವಿ. ಪಿ ಡಿ ಬಂದು ನಾವೆಲ್ಲ ಮಾಡ್ಕೊತ ಎಲ್ಲ ಇದು ಮಾಡ್ತೀವಿ. ನಾವು ಮಾಡಿಸಿದ್ವಿ. ಅದು ನಮಗೆ ಗೊತ್ತಿಲ್ಲ ಸರ್, ಮೊನ್ನೆ ಮಾಡಿಸಿದಂತಾರಲ್ಲ ಈ ಥರ ಇದೆ ಅಂತ ನಾವು ಹೇಳಿದ್ವಿ. ಆದರೂ ಸ್ಪಂದನೆ ಕೊಟ್ಟ ಮೇಲೆ ಏನಾಯಿತು, ನಾವೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. 2 ದಿನ ಆದಮೇಲೆ ಇವ್ರ ಮನೆಗೆ ಅಟ್ಯಾಕ್ ಮಾಡಿದ್ವಿ. ರಾತ್ರಿ ಎಲ್ಲ ಒಂದು 3 ಆಳು ಸಾಯಂಕಾಲ ಬಂದು ಅದೆಲ್ಲ ಬರೆದಿದ್ರೆ ವೆರಿಫೈ ಮಾಡಿಸಿ ಒಂದು ಅಧಿಕಾರಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಸೈನ್ ಮಾಡಿದ ಮೇಲೆ ಎಲ್ಲ 4 ತಿಂಗಳಾಯಿತು ಅವರೆಲ್ಲ ಇದು ಮಾಡಿ ಅವ್ರಿಗೇನು ಕಾಂಟ್ರಾಕ್ಟ್ ಬೇಸಿಗೆ ಕೊಡ್ತಾನೆ ಅವರು? ಲೈಸೆನ್ಸ್ ಇಲ್ಲ. ಯಾವ ಥರ ಬೇಸಿಗೆ ಕೊಡ್ತಾನೆ? ಊರಲ್ಲಿ ಕೆಲಸ ಮಾಡಿ ಅವ್ರು ಯಾಕೆ ಬಂದು ಅಲ್ಲ ಹಂಗೆ ಬರಲ್ರಿ. ಯಾಕಂದ್ರೆ ಸಪೋರ್ಟ್ ಆನ್ಲೈನಲ್ಲಿ ಕೂಡ ಇಲ್ಲ. ಮೆಂಬರ್ಶಿಪ್ ಕೂಡ ಕಾಂಟ್ರಾಕ್ಟ್ ಅವ್ರು ಕೊಟ್ಟಿರ್ತಾರೆ. ಅವ್ರೇನೋ ಊರಲ್ಲಿ ಬಂದು ಏನು ಹೇಳಿದ್ರು ಕಾಂಟ್ರಾಕ್ಟ್ ಇದ್ದಾಗ ಮಾಡ್ತಾರೆ. ಕಾಂಟ್ರಾಕ್ಟ್ ಮಾಡಿಸ್ತೀನಿ ಗ್ರಾಮ ಪಂಚಾಯತಿ ಇನ್ನೊಂದು ಸ್ವಲ್ಪ ಕಷ್ಟ ಮಾಡಿ ಅಂತ ಹೇಳಿರ್ತಾರೆ ಇದೇ ಊರಿನ ನಮ್ಮ ಸೈನಿಕರು. ಅದು ಆದಂಥ ಸಂದರ್ಭದಲ್ಲಿ ಅವರು ಪಿ ಡಿ ಒ ಏನು ಮಾಡಬೇಕು, ಯಾರು ಕೆಲಸ ಮಾಡ್ತಿರ್ತಾರೆ ಇನ್ನೊಂದಿಷ್ಟು ಇಂಪ್ರೂವ್ಮೆಂಟ್ ಮಾಡಿಕೊಡ್ರಪ್ಪ, ಕೆಲಸ ಈ ಥರ ಆಗಿಲ್ಲ ಮಾಡಿಸ್ಬೇಕು. ಏನಾದ್ರು ತಪ್ಪಾಗಿದ್ರಪ್ಪ ಅಂದ್ರೆ ಕನ್ಸಲ್ಟ್ ಇಂಜಿನಿಯರ್ಸ್ ರೆಫರ್ ಮಾಡಿ ಕರೆಕ್ಟ್ ಆಗಿಲ್ಲ ಅಂತ ಕೆಲಸ ಮಾಡ್ಬೇಕು. ಕರೆಕ್ಟ್ ನೀವು ಹೇಳಿದ್ದು ಅದನ್ನು ಮಾಡ್ಬೇಕು. ಅದನ್ನು ಬಿಟ್ಟು ಇವ್ರ ಮನೆಗೆ ಯಾರು ಅದನ್ನು ಅಬ್ಜೆಕ್ಷನ್ ಮಾಡಿರ್ತಾರೆ, ಯಾರು ಅದನ್ನು ಸ್ವಲ್ಪ ತಿದ್ದುಕೊಳ್ಳೋದಕ್ಕೆ ಹೇಳಿರ್ತಾರೆ, ಅವ್ರ ಮನೆಗೆ ಹೋಗಿ ನೀವು ದುಡ್ಡು ಕೊಡಿ, ಇದು ಇಂತಿಷ್ಟು ಖರ್ಚಾಗಿದೆ, 45,000 ರೂಪಾಯಿ ಖರ್ಚಾಗಿದೆ, ನಿಮ್ಮ ಕೈನಿಂದ ನೀವು ಮನೆಗೆ ರೊಕ್ಕ ಕೊಡಿ ಅಥವಾ ನೀವು ಉದ್ಧಾರ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಈಗ ಅದೇನಾಗಬೇಕು ಆ ಊರಲ್ಲಿ? ಹೌದಾ? ನೀವು ಅದನ್ನ ನಿಮ್ಮ ವಿಡಿಯೋಗೆ ತಿದ್ದಿ ಹೇಳ್ರಿ. ಆ ಥರ ಒಂದು ವೇಳೆ ಹೇಳಿದ್ರೆ ಆ ಥರ ಹೇಳ್ಬಾರ್ದು. ಹೇಳ್ಬಾರ್ದು. ಏನು ಕೆಲಸ ಇರ್ತದೆ ಅವ್ರ ಕಾಂಟ್ರಾಕ್ಟ್ ಏನು ಪೆಂಡಿಂಗ್ ಕೆಲಸ ಮಾಡಿಸಿಲ್ಲಪ್ಪ ಅಂದ್ರೆ ಯಾರು ತಪ್ಪು ಇಂಜಿನಿಯರ್ಸ್ ರಿಪೋರ್ಟ್. ಪ್ರಜಾಪ್ರಭುತ್ವದಲ್ಲಿ ಯಾರೇ ಒಂದು ಪ್ರಶ್ನೆ ಮಾಡಿದ್ದಾರೆ, ಆ ವರ್ಕ್ ಕಂಪ್ಲೀಟೇಷನ್ ಆಗಿಲ್ಲ ಅಂತಂದ್ರೆ ಕಂಪ್ಲೀಟ್ ಮಾಡ್ರಪ್ಪ, ಈ ಥರ ತಿದ್ದುಕೊಳ್ರಿ ಅಂತ ಹೇಳುವಂಥದ್ದು ಕರ್ತವ್ಯ. ಅದು ಬಿಟ್ಟು ಅವ್ರ ಮನೆ ಅಷ್ಟೇ ಬಂದು ಸರ್ ನಾವು ಅಲ್ಲಿ ಬಂದು ಕೆಲಸ ಐತೆ ಅಂತ ನಿಮಗೂ ಕಂಪ್ಲೇಂಟ್ ಮಾಡಿಲ್ಲ, ಮೇಲೆ ಜಿಲ್ಲಾಧಿಕಾರಿಗೂ ಕಂಪ್ಲೇಂಟ್ ಮಾಡಿ ಯಾವ್ದು ಕೆಲಸ ಐತೆ ಕರೆಕೊಟ್ಟು ಸ್ಪಂದನೆ ಮಾಡಿದಾರೆ ಅಂತ. ಬಟ್ ಆಮೇಲೆ ಅದನ್ನು ಪರೋಕ್ಷವಾಗಿ ಈ ರೀತಿ ಅದನ್ನ ಮಾಡೋದು ಆಗಿದ್ರೆ ಕೂಡ ಓದ್ತಾರ ಅವರೆಲ್ಲ. ಅಣ್ಣ ನೀವು ಫೋನ್ ಕೊಟ್ಟು ಫೋನ್ ಸ್ವಲ್ಪ ನೀವು ಫೋನ್ ತೆಗಿ. ಅಧಿಕಾರಿ ಇದ್ರೆ ಅಂತ ನಾವು ಬಂದಿರೋ ಸರ್. ಅವ್ರ ಮೇಲೆ ಸುದ್ದು ಆ್ಯಕ್ಷನ್ ತಗರಿ ಸರ್, ನಂಬರ್ ಮೇಲೆ ತಗರಿ, ಪಿ ಡಿ ಒ ಮೇಲೆ ತಗರಿ, ಇಬ್ಬರು ಕುಮ್ಮಕ್ಕಳಿಂದ ಇದು ನಡೆದಿರೋದೆಲ್ಲ. ಜಿರಾಕ್ಸ್ ಮಾಡ್ಕೊಂಬಂದ್ರೆ ಮಾಡ್ಕೊಂಡ್ರೆ ಒಂದು ಇನ್ನೊಂದು ಜಿರಾಕ್ಸ್ ಮಾಡಿದ್ರು. ನಮಸ್ಕಾರ ನಮಸ್ಕಾರ ಸ್ನೇಹಿತರೆ. ನಾವೇನಿದ್ವಿ ನೀವು ಮೇಲಧಿಕಾರಿ ನಮ್ಮ ತಾಲೂಕಿಗೆ ನಮಗೆ ಒಂದು ಇದ್ದಾಗ ಅದಕ್ಕಾಗಿ ಮಾತ್ರ ಬಂದಿರೋದು. ನಾವೆಲ್ಲರೂ ಅದೇ ಗ್ರಾಮಕ್ಕೆ ಹೋಗಿ ನಾವು ಇದು ಮಾಡ್ತಿದ್ವಿ. ಅಂದರೆ ಬೇಡ ನಾವೆಲ್ಲರೂ ಕೂಡಿಯೋದು ಅಂತೇಳಿ ನಾವು ಈ ಥರ ನಿಮ್ಮ ಶಾಸಕರು ಬಂದಿರೋದು. ಜಾಸ್ತಿ ಮಾಡ್ಬೋದು ಸರ್, ಕಳಪ ಕಾರ್ಮಿಕರು ಜಾಸ್ತಿ ಮಾಡ್ಕೊಡ್ತೀವಿ ಈ ತಾಲೂಕಿನಲ್ಲಿ ಇಲ್ಲಿ ಕೆಲವು ಏನಂದ್ರೆ ಆಡಳಿತದಲ್ಲಿ ಇಲ್ಲೇ ಸರ್ಕಾರದಲ್ಲಿ ಹಂಗಾಗಿಬಿಟ್ಟು ಏನಂದಾಗ ಒಬ್ರಿಗೊಬ್ರು ಇಲ್ದಂಗಾಗಿ ಅಧಿಕಾರಿಗಳು ತಾವು ಆಡಿದ್ವಿ ಆಟ ತಾವು ಫಿಕ್ಸ್ ಮಾಡಿದ್ವಿ ಒಂದು ದರ
ಮತ್ತೊಂದು ಇನ್ನೊಂದು ಅನ್ನೋ ಥರ ಕೆಲಸ ಕಾರ್ಯಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕಚೇರಿಗಳಾಗಿರ್ಬೋದು, ಇವತ್ತು ತಾಲೂಕು ಕಚೇರಿ ಆಗಿರ್ಬೋದು, ಆಗಿರ್ಬೋದು, ಅಗ್ರಿಕಲ್ಚರ್ ಅಂತ ಪ್ರತಿಯೊಂದು ಅಧಿಕಾರಿಗಳಿಗೆ ಒಂದು ತಾಲೂಕಿನಲ್ಲಿ ಆಡಳಿತದಲ್ಲಿ ಇರ್ತಾ ಇಲ್ಲದಂಗೆ ಆಗಿರ್ತದೆ. ಹಂಗಾಗಿಬಿಟ್ಟು ಇವತ್ತು ಅದ್ರ ವಿರುದ್ಧ KRS ಪಕ್ಷ ಸತತವಾಗಿ 8 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ, ಮುಂದೆ ಕೂಡ ಬರ್ತಾ ಇದೆ. ಇವತ್ತು ಸಣ್ಣ ಪ್ರಮಾಣದಲ್ಲಿ ಇದ್ದಂಥ ಸೈನ್ಯ ಇವತ್ತಲ್ಲ KRS ಪಕ್ಷದ ಸೈನ್ಯ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಯುವಕರು ಬದಲಾಗಬೇಕು, ಪ್ರತಿಯೊಂದನ್ನು ಪ್ರಶ್ನೆ ಮಾಡುವಂಥ ಮನೋಭಾವನೆ ಬೆಳೆಸ್ಕೋಬೇಕು. ಆಗ ಮಾತ್ರ ನಾವು ಸುರಕ್ಷಿತ ತಾಲೂಕಿಗೆ ಏನಾದರೂ ಬದಲಾವಣೆ ತರಕ್ಕೆ ಸಾಧ್ಯ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಇದೇ ರೀತಿಯಾಗಿ ನಾವು ಹೋರಾಟ ಮಾಡ್ತೀವಿ. ಇನ್ನೊಂದು ಏನಾಗ್ಬಿಟ್ಟಿದೆ, ಈಗೇನು ನಾವು ಪ್ರಶ್ನೆ ಮಾಡೋ ವಿರುದ್ಧವಾಗಿ ನಾವು ಕೇಸ್ಗಳು ಹಾಕ್ತೀವಿ, ಕೊಲೆ ಬೆದರಿಕೆ ಹಾಕೋದು, ಕೇಸ್ಗಳು ಹಾಕ್ತು ಅನ್ನೋ ಥರ ಹಾಕೋದು, ಇಲ್ಲ ನಾವು ಯಾವ ಜಾತಿಯಿಂದನೇ ಕೇಸ್ ಹಾಕ್ತು ಅಂತ ಹೇಳಿ ಹಾಕ್ತಾ ಮತ್ತೊಂದು ಇನ್ನೂ ನಿಮ್ಮೆಲ್ಲ ಕೊಟ್ಟು ಬೆದರಿಕೆಗಳಿಗೆಲ್ಲ ಈ KRS ಪಕ್ಷದವರು ಬೆದರೋದಿಲ್ಲ. ಎಲ್ಲ ಏನಿರುತ್ತೆ ಸಾಧ್ಯವಾದರೆ ಒಳ್ಳೆ ಕೆಲಸಗಳು ಬೆಂಬಲ ಮಾಡಿ, ಇಲ್ಲ ಸುಮ್ಮನೆ ಇದ್ಬಿಡಿ. ಅದು ಬಿಟ್ಬಿಟ್ಟು ನೀವೆಲ್ಲ ಬೆದರಿಸೋದೆಲ್ಲ ಇಟ್ಕೊಳ್ಳಬೇಡಿ. ಹೇಳ್ತಾ ನಾನು ಒಂದೆರಡು ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್. ಅಲ್ಲಣ್ಣ ಹಂಗೆ ಲೈವಲ್ಲಿ PDO ಫೋನ್ ಮಾಡಿ ಮಾತಾಡ್ರಿ. ಹೌದಾ ನಾವು ಬಿಲ್ ಮಾಡಬೇಡ ಅಂತ ಹೇಳಿದ್ದೀವಿ ಅಂತ ಲೌಡ್ ಸ್ಪೀಕರ್ ಇಟ್ಟು PDO ಆಗಿ ಮಾತಾಡ್ರಿ ಲೈವಲ್ಲಿ. ಆ PDO ಸ್ಟೇಟ್ಮೆಂಟ್ ತೊಗೊಳ್ರಿ. ನೀವು ಹೇಳಿದರೆ ಹೌದು ಅಂತ ಹೇಳಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರಲ್ಲ ಅವರೇ. ಅವ್ರನ್ನ ಬಿಡ್ರಿ, ಇಲ್ಲಿ ಬರ್ರಿ. ಬರ್ರಿ ನೀವೆಲ್ಲ PDOಗೆ ಫೋನ್ ತಗೊಳ್ರಿ. PDO ಫೋನ್ ಮಾಡಿರಿ. ಸರ್ ಈ ಥರ ಹೇಳಿದ್ರು ನಿನ್ನೆ ಬಂದು, ಹೌದಾ ನಾವು ಬಿಲ್ ಮಾಡಬೇಡ್ರಿ ಅಂತ ಹೇಳಿದ್ದೀವಿ ಅಂತ ಆನ್ ಲೈವಲ್ಲಿ ಕೇಳಿಸ್ರಿ ಲೌಡ್ ಸ್ಪೀಕರ್ ಇಟ್ಟು. ಅದೇ ಪಂಚಾಯತ್ ನೋಡ್ರಿ ಸರ್, ಇದು ನೀರಿನ ಸಮಸ್ಯೆ ಸರ್. ಸಮಸ್ಯೆ ಕೂಡ ನಮ್ಮ ಸಮಸ್ಯೆ ಬಗ್ಗೆ ಬಾ ಅಂತ ಹೇಳ್ತಾನೆ. ಮಾತಾಡ್ರಿ. ಅಂಗನವಾಡಿದ್ದು ಶೌಚಾಲಯ ತಗೊಂಡು ಖಾಲಿ ಜಾಗ ಇತ್ತು. ಖಾಲಿ ಜಾಗ ಇತ್ತು. ಒಂದು ಅಂಗನವಾಡಿ ಸ್ಯಾಂಕ್ಷನ್ ಆಗಿ ಒಂದು ಲೆಟರ್ ಕೊಟ್ಟಿದ್ರು CDPಗೆ.